ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎ ಸ್ಟಾರ್ ಅಲ್ಗಾರಿದಮ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಎ ಸ್ಟಾರ್ ಅಲ್ಗಾರಿದಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಸಿಂಪಲ್ ಆಗಿರುವಂತಹ ಒಂದು ಫಾರ್ಮುಲಾ ಇದೆ. ಏನು? ಎಫ್ ಆಫ್ ಎನ್. ಸೊ ಎಫ್ ಆಫ್ ಎನ್ ಅಂತಂದ್ರೆ ಏನು? ಕಾಸ್ಟ್. ಕಾಸ್ಟ್ ಇಸ್ ಈಕ್ವಲ್ ಟು ಜಿ ಆಫ್ ಎನ್. ಜಿ ಆಫ್ ಎನ್ ಅಂತಂದ್ರೆ ಆಕ್ಚುಯಲ್ ಕಾಸ್ಟ್. ಆಕ್ಚುಯಲ್ ಕಾಸ್ಟ್ ಪ್ಲಸ್ ಎಚ್ ಆಫ್ ಎನ್ ಅಂದ್ರೆ ಹಿಯರಿಸ್ಟಿಕ್ ವ್ಯಾಲ್ಯೂ ಅಥವಾ ಎಸ್ಟಿಮೇಟೆಡ್ ಕಾಸ್ಟ್. ಎಸ್ಟಿಮೇಟೆಡ್ ಕಾಸ್ಟ್. ಸೊ ಇವಾಗ ಏನ್ ಮಾಡಬೇಕು, ನಾವು ಬೇರೆ ಅಲ್ಗಾರಿದಮ್ಸ್ ಗಳಲ್ಲೆಲ್ಲ ಬೆಸ್ಟ್ ಫಸ್ಟ್ ಸರ್ಚ್ ಇರ್ಬೋದು, ಅದರಲ್ಲೆಲ್ಲ ನಾವು ಹಿಯರಿಸ್ಟಿಕ್ ವ್ಯಾಲ್ಯೂ ಮೇಲೆ ನಾವು ಪ್ರಯಾರಿಟಿನ ತಗೊಂಡು ಹೋಗ್ತಾ ಇದ್ವಿ. ಆದ್ರೆ ಇದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎಫ್ ಆಫ್ ಎನ್ ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ ಆಕ್ಚುಯಲ್ ಕಾಸ್ಟ್ ಮತ್ತೆ ಎಸ್ಟಿಮೇಟೆಡ್ ಕಾಸ್ಟ್ ನ ಎರಡನ್ನೂ ಕೂಡ ಆಡ್ ಮಾಡಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ, ಅದರಲ್ಲಿ ಕಡಿಮೆ ಯಾವ್ದಕ್ಕೆ ಬರುತ್ತೆ ಅದ್ರ ಮುಖಾಂತರ ನಾವು ಟ್ರಾವರ್ಸ್ ಮಾಡ್ತಾ ಸ್ಟಾರ್ಟ್ ಸ್ಟೇಟ್ ಇಂದ ಗೋಲ್ ಸ್ಟೇಟ್ ಗೆ ಹೋಗ್ಬೇಕು. ಸೊ ಹೇಗೆ ಅಂತ ನೋಡೋಣ. ಫಸ್ಟ್ ಮೊದಲನೇದು ಯಾವುದು? ಸ್ಟಾರ್ಟ್ ಸ್ಟೇಟ್ ಎಸ್. ಸೊ ಎಸ್ ಸ್ಟಾರ್ಟ್ ಸ್ಟೇಟ್ ಏನು? ಎಸ್. ಸೊ ಎಫ್ ಆಫ್ ಎಸ್ ಇಸ್ ಈಕ್ವಲ್ ಟು ಜಿ ಆಫ್ ಎನ್ ಏನು? ಆಕ್ಚುಯಲ್ ಕಾಸ್ಟ್. ಆಕ್ಚುಯಲ್ ಕಾಸ್ಟ್ ಅಂದ್ರೇನು ನೋಡಿ, ಆಕ್ಚುಯಲ್ ಕಾಸ್ಟ್ 0 ಇರುತ್ತೆ, ಯಾಕೆ ಇದು ಸ್ಟಾರ್ಟಿಂಗ್. ಸೊ ಆಕ್ಚುಯಲ್ ಕಾಸ್ಟ್ ಏನಾಗಿರುತ್ತೆ? 0. ನೆಕ್ಸ್ಟ್ ಹಿಯರಿಸ್ಟಿಕ್ ಎಚ್ ಆಫ್ ಎನ್ ಅಥವಾ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? 14. ನೋಡಿ ಬ್ಲಾಕ್ ಅಲ್ಲಿ ಬರ್ದಿರುವಂತದ್ದೆಲ್ಲ ನೋಡಿ ಎಡ್ಜ್ ಮೇಲೆ ಎಡ್ಜಸ್ ಅಲ್ಲ ಇವು, ವರ್ಟಿಸಿಸ್ ಅವೆರಡನ್ನ ಕನೆಕ್ಟ್ ಮಾಡುವಂತದ್ದು ಎಡ್ಜ್. ಸೊ ಈ ಎಡ್ಜ್ ಹತ್ರ ಬರ್ದಿದ್ದೀನಲ್ಲ ಬ್ಲಾಕ್ ಅಲ್ಲಿ, ಸೊ ಇದೆಲ್ಲ ಏನು? ಆಕ್ಚುಯಲ್ ಕಾಸ್ಟ್. ನೆಕ್ಸ್ಟ್ ಈ ಬ್ಲೂ ಕಲರ್ ಅಲ್ಲಿ ಬರ್ದಿದ್ದೀನಲ್ಲ, ಸೊ ಇವೆಲ್ಲ ಏನು? ಎಸ್ಟಿಮೇಟೆಡ್ ಅಥವಾ ಹಿಯರಿಸ್ಟಿಕ್ ವ್ಯಾಲ್ಯೂ. ಸೊ ಇವಾಗ ಆಕ್ಚುಯಲ್ ಕಾಸ್ಟ್ ಎಷ್ಟು? ಎಸ್ ಇಂದ, ಸೊ ಸ್ಟಾರ್ಟ್ ಸ್ಟೇಟ್ ಇಂದ ಆಗಿರೋದ್ರಿಂದ 0 ಪ್ಲಸ್ ಹಿಯರಿಸ್ಟಿಕ್ ವ್ಯಾಲ್ಯೂ ಅಥವಾ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? 14. ಸೊ 0 ಪ್ಲಸ್ 14. ಸೊ ಎಫ್ ಆಫ್ ಎಸ್ ಎಷ್ಟಾಯಿತು? 14 ಆಯಿತು. ಇವಾಗ ಕೇವಲ ಒಂದೇ ಒಂದಿರೋದ್ರಿಂದ ನಾನೇನ್ ಮಾಡ್ತೀನಿ, ಅದನ್ನೇ ಸೆಲೆಕ್ಟ್ ಮಾಡ್ತೀನಿ. ಈಗ ಎಸ್ ಇಂದ ನಾನು ಎಲ್ಲಿಗೆ ಹೋಗ್ಬೋದು? ಎಸ್ ಇಂದ ಬಿಗೆ ಹೋಗ್ಬೋದು ಅಥವಾ ಎಸ್ ಇಂದ ಸಿಗೆ ಹೋಗ್ಬೋದು. ಎಸ್ ಇಂದ ಬಿಗೆ ಅಥವಾ ಆರ್ ಎಸ್ ಇಂದ ನಾನು ಸಿಗೆ ಹೋಗ್ಬೋದು. ಈಗ ಎಸ್ ನ ವ್ಯಾಲ್ಯೂ ಏನಿದೆ ನೋಡಿ. ಸೊ ಎಸ್ ಇಂದ ಬಿಗೆ ಹೋಗೋದಕ್ಕೆ ಇದು 0 ಪ್ಲಸ್ 4 ಏನು? ಈಗ ಆಕ್ಚುಯಲ್ ಕಾಸ್ಟ್ ನ ಕಂಡುಹಿಡಿಯಿರಿ. ಎಸ್ ಇಂದ ಬಿಗೆ ಆಕ್ಚುಯಲ್ ಕಾಸ್ಟ್ ಎಷ್ಟು? 0. ಇಲ್ಲಿ 0 ಪ್ಲಸ್ 4 ಏನಾಯ್ತು? ಆಕ್ಚುಯಲ್ ಕಾಸ್ಟ್. ನೆಕ್ಸ್ಟ್ ಎಸ್ಟಿಮೇಟೆಡ್ ಅಥವಾ ಹಿಯರಿಸ್ಟಿಕ್ ವ್ಯಾಲ್ಯೂ ಏನು? ಬಿಗೆ ಬಿ ಹತ್ರ ಇರುವಂತದ್ದು 12. ಸೊ ಪ್ಲಸ್ 12. ಸೊ ಏನಾಯ್ತು? 4 ಪ್ಲಸ್ 12 is 16. ನೆಕ್ಸ್ಟ್ ಎಸ್ ಇಂದ ಸಿಗೆ, ಎಸ್ ಇಂದ 0 ಪ್ಲಸ್ ಸಿಗೆ 3. ಸೊ 0 ಪ್ಲಸ್ 3 ಪ್ಲಸ್ ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಸಿ. ಸಿ ನ ಹಿಯರಿಸ್ಟಿಕ್ ವ್ಯಾಲ್ಯೂ ಏನು? 11. ಸೊ 11 ಪ್ಲಸ್ 3 ಅಂತಂದ್ರೆ 14 ಆಯ್ತು. ಸೊ ಇವಾಗ 14 ಮತ್ತೆ 16 ಅಲ್ಲಿ ಕಡಿಮೆ ಇರುವಂತ ವ್ಯಾಲ್ಯೂ ಏನು? 14. ಸೊ ಎಸ್ ಇಂದ ಸಿ ಗೆ ಸೆಲೆಕ್ಟ್ ಮಾಡ್ತೀನಿ. ಈಗ ಎಸ್ ಸಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಸಿ ಇಂದ ನಾನು ಇಗೆ ಹೋಗ್ಬೋದು ಅಥವಾ ಸಿ ಇಂದ ಡಿಗೆ ಹೋಗ್ಬೋದು. ವಾಪಸ್ ಎಸ್ ಗೆ ಬರಂಗಿಲ್ಲ. ಸಿ ಇಂದ ಇ ಅಥವಾ ಸಿ ಇಂದ ಡಿ. ಏನ್ ಮಾಡ್ತೀನಿ? ಎಸ್ ಸಿ ಆಲ್ರೆಡಿ ಆಗಿದೆ, ಎಸ್ ಸಿ ಇಂದ ಇಗೆ ಹೋಗ್ಬೋದು ಅಥವಾ ಇನ್ನೊಂದು ಪಾಸಿಬಿಲಿಟಿ ಏನು? ಎಸ್ ಸಿ ನ ಯೂಸ್ ಮಾಡಿಕೊಂಡು ಡಿಗೆ ಹೋಗ್ಬೋದು. ಈಗ ಫಸ್ಟ್ ಆಕ್ಚುಯಲ್ ಕಾಸ್ಟ್ ನ ಹೇಗೆ ಕಂಡುಹಿಡಿಯಬೇಕು? 0 ಪ್ಲಸ್ 3 is 3 ಪ್ಲಸ್ ಇಗೆ ಹೋಗ್ಬೇಕು ಅಂದ್ರೆ ಎಸ್ ಸಿ ಇಂದ ಇಗೆ ಹೋಗ್ಬೇಕು ಅಂದ್ರೆ 0 ಪ್ಲಸ್ 3 is 3 ಪ್ಲಸ್ 10 13. ನೋಡಿ ಬರ್ದು ತೋರಿಸ್ತೀನಿ. 0 ಪ್ಲಸ್ 3 ಪ್ಲಸ್ 10. ಇವಾಗ ಇದಷ್ಟು ಏನಾಯ್ತು? ಆಕ್ಚುಯಲ್ ಕಾಸ್ಟ್ ಆಯ್ತು. ಎಸ್ಟಿಮೇಟೆಡ್ ಎಷ್ಟು? ಈಗ 4 ಅಂದ್ರೆ ಹಿಯರಿಸ್ಟಿಕ್ ವ್ಯಾಲ್ಯೂ ಎಷ್ಟಾಯ್ತು? 4. ಅದೇ ಎಸ್ ಸಿ ಇಂದ ಡಿ, ಎಸ್ ಇಂದ ಸಿ ಗೆ 0 ಪ್ಲಸ್ 3 ಆಕ್ಚುಯಲ್ ವ್ಯಾಲ್ಯೂ 0 ಪ್ಲಸ್ 3 ಪ್ಲಸ್ 3 ಪ್ಲಸ್ 7 ಡಿ ಗೆ 0 ಪ್ಲಸ್ 3 ಪ್ಲಸ್ 7 ಇದೇನಾಯ್ತು? ಆಕ್ಚುಯಲ್ ವ್ಯಾಲ್ಯೂ ಪ್ಲಸ್ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಎಸ್ಟಿಮೇಟೆಡ್ ಕಾಸ್ಟ್ ಡಿ ಗೆ 6. ಇವಾಗ ಫೈಂಡ್ ಮಾಡಿ. 3 ಪ್ಲಸ್ 10 13 ಪ್ಲಸ್ 4 17. ಇದು 3 ಪ್ಲಸ್ 7 10 ಪ್ಲಸ್ 6 16. ಇವೆರಡರಲ್ಲಿ ಕಡಿಮೆ ಇರುವಂತ ವ್ಯಾಲ್ಯೂ ಯಾವುದು? 16. ಸೊ ನಾನೇನ್ ಮಾಡಬೇಕು? 16 ಅನ್ನ ಕನ್ಸಿಡರ್ ಮಾಡ್ತೀನಿ. ಈಗ ಎಸ್ ಸಿ ಇಂದ ಡಿ ಹೋದೆ, ಎಸ್ ಸಿ ಡಿ. ಈಗ ಎಸ್ ಸಿ ಡಿ ಇಂದ ಎಲ್ಲಿಗೆ ಹೋಗ್ಬೋದು ನೋಡಿ. ಎಸ್ ಸಿ ಡಿ ಆಯ್ತು. ಸೊ ಡಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು? ಕೇವಲ ಇಗೆ ಮಾತ್ರ ಹೋಗ್ಬೋದು. ಯಾಕೆ?
ಎಸ್ ಆಲ್ರೆಡಿ ಟ್ರಾವರ್ಸ್ ಆಗಿದೆ ನೋಡಿ, ಸಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ, ಡಿ ಇಲ್ಲಿದೆ. ಸೊ ಡಿ ಇಂದ ನಾನು ಈಗ ಹೋಗ್ಬೋದು. ಸೊ ಕೇವಲ ಒಂದೇ ಒಂದು ಪಾತ್ ಇರೋದು ನನಗೆ ಪಾಸಿಬಿಲಿಟಿ ಈ ಡಿ ಇಂದ ಹೋಗೋದಕ್ಕೆ. ಸೊ ಹೀಗೆ ಸೊ ಕಾಸ್ಟ್ ಎಷ್ಟಾಗುತ್ತೆ, ಆಕ್ಚುಯಲ್ ಕಾಸ್ಟ್ 0 + 3 ಪ್ಲಸ್ ಸಿ ಇಂದ ಡಿ ಗೆ 7 ಪ್ಲಸ್ ಡಿ ಇಂದ ಇಗೆ 2. ಸೊ ಇದೇನಾಯ್ತು ಆಕ್ಚುಯಲ್ ಕಾಸ್ಟ್ ಪ್ಲಸ್ ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಏನು 4. ಸೊ ವ್ಯಾಲ್ಯೂ ಏನಾಗುತ್ತೆ 0 + 3 3 3 + 7 is 10 10 + 2 is 12 12 + 4 is 16. ಸೊ ಕೇವಲ ಒಂದೇ ಒಂದು ವ್ಯಾಲ್ಯೂ ಇರೋದ್ರಿಂದ ಅದನ್ನೇ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಎಲ್ಲಿ ಬಂತು ಎಸ್ ಸಿ ಡಿ ಇ. ಈಗ ಸೊ ಇ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಕೇವಲ ಒಂದೇ ಒಂದು ಪಾತ್ ಇರೋದು ನೋಡಿ ಡೈರೆಕ್ಟೆಡ್. ಸೊ ಏನಿದೆ ಜಿ, ಸೊ ಜಿಗೆ ಹೋಗ್ಬೋದು. ಇವಾಗ ಕಾಸ್ಟ್ ಎಷ್ಟಾಗುತ್ತೆ, ಆಕ್ಚುಯಲ್ ಕಾಸ್ಟ್ 0 + 3 ನೆಕ್ಸ್ಟ್ ಸಿ ಇಂದ ನಾವು ಡಿ ಬಂದಿದ್ದು. ಸೊ 7 ಪ್ಲಸ್ ಡಿ ಇಂದ ಇಗೆ 2 ಪ್ಲಸ್ ಇ ಇಂದ ಜಿಗೆ, ಇ ಇಂದ ಜಿಗೆ ಎಷ್ಟು ಇದೆ ಆಕ್ಚುಯಲ್ ಕಾಸ್ಟ್ 5. ಸೊ ಇವಷ್ಟು ಸೇರಿಸಿ ಆಕ್ಚುಯಲ್ ಕಾಸ್ಟ್ ಆಯಿತು. ನೆಕ್ಸ್ಟ್ ಎಸ್ಟಿಮೇಟೆಡ್ ಅಥವಾ ಹಿಯರಿಸ್ಟಿಕ್ ವ್ಯಾಲ್ಯೂ ಏನು ಗೋಲ್ದು ಹಿಯರಿಸ್ಟಿಕ್ ವ್ಯಾಲ್ಯೂ ಜಿ. ಸೊ ಜಿ ಇಂದ ಜಿಗೆ ಹೋಗುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಜಿ ಇಂದ ಜಿಗೆ 0. ಸೊ ಗೋಲ್ ಮತ್ತೆ ಸ್ಟಾರ್ಟ್ ಎರಡಕ್ಕೂ ಸ್ಟಾರ್ಟ್ಗೆ ಆಕ್ಚುಯಲ್ ವ್ಯಾಲ್ಯೂ 0, ಜಿಗೆ ಎಸ್ಟಿಮೇಟೆಡ್ ಕಾಸ್ಟ್ 0 ಆಗಿರುತ್ತೆ. ಸೊ ಅಂದ್ರೆ ಹಿಯರಿಸ್ಟಿಕ್ ವ್ಯಾಲ್ಯೂ 0 ಆಗಿರುತ್ತೆ. ಸೊ ಪ್ಲಸ್ 0 3 + 7 10 10 + 2 12 12 + 5 17. ಸೊ ಏನು ಟೋಟಲ್ ಕಾಸ್ಟ್ ಎಸ್ ಇಂದ ಜಿಗೆ ಬರೋದಕ್ಕೆ ನಮಗೆ ಆಪ್ಟಿಮೈಸ್ಡ್ ಕಾಸ್ಟ್ ಎಷ್ಟಾಯ್ತು 17 ಬೇಕಾಯ್ತು. ಸೊ ಎ ಸ್ಟಾರ್ ಅಲ್ಗಾರಿದಮ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.